ಎಲ್ರಿಗೂ ನಮಸ್ಕಾರ. ಏನಿವತ್ತು 96ನೇ ಮಾಸಿಕ ಸಭೆನ ನಾವು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ. ಈ ಒಂದು ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ EPS ಪಿಂಚಣಿದಾರರಿಗೆ ಸ್ವಾಗತ ಬಯಸ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಬ್ರಹ್ಮಚಾರಿ ಅವರೇ, ಶ್ರೀ ನಾಗರಾಜ್ ಅವರೇ, ಶ್ರೀ ಮನೋಹರ್ ಅವರೇ, ಶ್ರೀ ಕೃಷ್ಣಮೂರ್ತಿ ಅವರೇ, ಹಾಗೂ ನಮ್ಮ ರಿಪೋರ್ಟರ್ ಅವರಾದ ಶ್ರೀ ನಟರಾಜ್ರವರೇ, ಹಾಗೂ ನಮ್ಮ ಎಲ್ಲ ಪಿಂಚಣಿದಾರರೇ, KSRTC, BMTC ಹಾಗೂ ಚಿಕ್ಕಬಳ್ಳಾಪುರ ಟ್ರಸ್ಟ್ನ ಎಲ್ಲ ಕಾರ್ಯಕರ್ತರೇ, ಇವತ್ತು ಏನು ಈ ಒಂದು ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯ ತಮಗೆಲ್ಲ ಗೊತ್ತಿದೆ. ಯಾಕೆಂತ ಅಂದ್ರೆ ಮೊನ್ನೆ PF ಕಚೇರಿ ಆವರಣದಲ್ಲಿ ನಾವು ನಡೆಸಿರ್ತಕ್ಕಂಥ ಪ್ರತಿಭಟನಾ ಸಭೆ ಇಡೀ ದೇಶಾದ್ಯಂತ ಸುದ್ದಿಯಾಗಿದೆ. ಯಾಕೆ ಅಂತ ಅಂದ್ರೆ ಎಲ್ಲ ಮಾಧ್ಯಮಗಳು ಮತ್ತೆ ಒಂದು ಯೂಟ್ಯೂಬ್ನಲ್ಲಿ ಮತ್ತೆ ಟ್ವಿಟರ್ನಲ್ಲಿ ಕೂಡ ಸಹ ಬಂದಿದೆ. ಈ ಒಂದು ಹೋರಾಟದ ಸಂಕೇತ ಕೇಂದ್ರ ಸರ್ಕಾರವನ್ನ ತಲುಪಿದೆ. ಯಾಕೆ ಅಂತ ಅಂದ್ರೆ ನಾವು ನೀಡಿರ್ತಕ್ಕಂಥ ಮನವಿ ಪತ್ರ ತಾವೆಲ್ಲ ಓದಿದ್ದೀರಾ. ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಸ್ಪಷ್ಟವಾಗಿದೆ. ನಮ್ಮ ಒಂದು ಬೇಡಿಕೆ ಕನಿಷ್ಠ ಪಿಂಚಣಿ 7500 ಮತ್ತೆ ನ್ಯಾಯಾಲಯದ ತೀರ್ಪು, ಇವೆರಡನ್ನೂ ಕೂಡ ಅನುಷ್ಠಾನಗೊಳಿಸಬೇಕು ಅಂತೇಳಿ ನಾವು ನಮ್ಮ ಮನವಿ ಪತ್ರದಲ್ಲಿ ಕೊಟ್ಟಿದ್ದೇವೆ. ಮನವಿ ಪತ್ರ ಮಾಧ್ಯಮಗಳ ಮೂಲಕ ಕೇಂದ್ರ ಸರ್ಕಾರದ ಶ್ರೀ ಮುನ್ಸುಖ್ ಮಾಂಡವಿಯಾ ಹಾಗೂ ಶೋಭಾ ಕರಂದ್ಲಾಜೆ ಅವರು ಕೂಡ ತಲುಪಿದೆ. ಇದು ಒಂದು ಅತ್ಯಂತ ಮಹತ್ವವಾದ ಬೆಳವಣಿಗೆ. ಸ್ನೇಹಿತರೆ, ಇತ್ತೀಚೆಗೆ ತಾವೆಲ್ಲ ನನಗೆ ಹಲವಾರು ಜನ ದೂರವಾಣಿ ಕರೆ ಮಾಡಿ, ಸರ್ ಇದು ಯಾವಾಗ ಆಗುತ್ತೆ, ಎಷ್ಟು ದಿವಸ ಆಗುತ್ತೆ ಇದನ್ನ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಒಂದಂತೂ ನಾನು ಇವತ್ತಿನ ಒಂದು ಸಭೆಯಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಹೈಯರ್ ಪೆನ್ಷನ್ ಅನ್ನ ಯಾವುದೇ ಕಾರಣದಲ್ಲೂ PF ಅಧಿಕಾರಿಗಳೇ ಆಗ್ಲಿ, ಕೇಂದ್ರ ಸರ್ಕಾರವೇ ಆಗ್ಲಿ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ನ್ಯಾಯಾಲಯದ ತೀರ್ಪುಗಳು ನಮ್ಮ ಪರವಾಗಿ ಬಂದಿದೆ. ಯಾಕೆಂದ್ರೆ ನಾನು ಪ್ರತಿ ಸಾರಿ ಅದನ್ನೇ ಹೇಳೋದ್ರಿಂದ ಅಷ್ಟು ಇದು ಕ್ರಮಬದ್ಧ ಅಂತ ಕಂಡು ಬರಲ್ಲ. ಮಧುರೈ ರಾಜ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟು ಮತ್ತೆ ಕೇರಳ ಹೈಕೋರ್ಟು, ಈ 2 ತೀರ್ಪುಗಳು ಕೂಡ ಸ್ಪಷ್ಟವಾಗಿದೆ. ಜೊತೆಗೆ ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ರಿಟ್ ಅರ್ಜಿಗಳನ್ನ ದಾಖಲು ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಇವೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಆ ದೃಷ್ಟಿಯಿಂದ ನ್ಯಾಯಾಲಯದ ತೀರ್ಪು ಹೈಯರ್ ಪೆನ್ಷನ್ ಬಗ್ಗೆ ಹಿಂದಲ್ಲ ನಾಳೆ ಯಾವುದೇ ಕಾರಣದಲ್ಲೂ ತಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಲ್ಲೂ ಇವತ್ತಿನ ಒಂದು ಸಭೆಯಲ್ಲಿ ಯಾಕೆಂತ ಅಂದ್ರೆ ಇದೊಂದು ಚಿಂತನ ಮಂಥನ ಕಾರ್ಯಕ್ರಮ. ಈ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಾವು ರಚನೆ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ನಮ್ಮ ರಾಜ್ಯದವರಾದ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವ್ರನ್ನ ನಾವು ಮತ್ತೊಮ್ಮೆ ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇದ್ರ ಬಗ್ಗೆ ಅವರು ಯಾವ ಕಾಲದಲ್ಲಿ ಅವರ ಆಫೀಸ್ನಲ್ಲಿ ಸೂಕ್ತವಾಗಿ ನಮಗೆ ಸಿಗ್ತಾರೆ ಆಫೀಸ್ ಕಚೇರಿ ಸಮಯದಲ್ಲಿ ಅದನ್ನ ತಿಳ್ಕೊಂಡು ನಾವು ಮನವಿ ಪತ್ರನ ಕೊಡ್ತೇವೆ. ಜೊತೆಗೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ಏನಿದೆ, ಪಾರ್ಲಿಮೆಂಟ್ ಬಜೆಟ್ ಅಧಿವೇಶನ ಮಾರ್ಚ್ 23ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಮಾರ್ಚ್ 23 ಯಾಕೆ ಅಂತ ಅಂದ್ರೆ ನಮ್ಮ ಭರವಸೆಯನ್ನ ನಾವು ಯಾವುದೇ ಕಾರಣದಲ್ಲೂ ಕಳ್ಕೊಳ್ಬಾರ್ದು. ಭರವಸೆ ಜೀವನದ ಮೂಲ. ನಮ್ಮ ಒಂದು ಮೌಲ್ಯಗಳು, ನಮ್ಮ ಒಂದು ತತ್ವ ಸಿದ್ಧಾಂತಗಳಿಂದ ನಾವು ನಮ್ಮ ಸಂಘಟನೆಯನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು, ನಮ್ಮ ಗುರಿ ತಲುಪಬೇಕು. ನಮ್ಮ ಒಂದು ಇದನ್ನ ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರು ಕೂಡ ನಿರಾಸಕ್ತರಾಗಬಾರ್ದು, ಆಸೆನ ಕಳ್ಕೋಬಾರ್ದು. ನಾವು ನಮ್ಮ ಹೋರಾಟನ ಮುಂದುವರಿಸ್ತೀವಿ, ನಮ್ಮ ಗುರಿ ತಲುಪ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ತುಂಬಿದ ಸಭೆಯಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ನಾವು ಹೋರಾಟ ಮಾಡಿದ್ದು, ನಾವು ಸಂಸ್ಥೆಗಾಗಿ ಕೆಲಸ ಮಾಡಿದ್ದೇವೆ, ಈ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಯಾವ ಸರ್ಕಾರನೇ ತಾನೇ ನಮಗೆ ಪೆನ್ಷನ್ ಕೊಡಲ್ಲ ಅಂತ ಹೇಳಕ್ ಸಾಧ್ಯ? ಅವರು ತಾತ್ಕಾಲಿಕ ಇದನ್ನ ತಿಳ್ಕೊಂಡು ಹೋಗ್ಬೋದು, ಆದ್ರೆ ನಾವು ನಮ್ಮ ಹೋರಾಟನ ನಿಲ್ಲಿಸಲ್ಲ. ಇಡೀ ರಾಜ್ಯದ ಜನತೆ, ದೇಶದ ಜನತೆಗೆ ಗೊತ್ತಾಗಿದೆ EPS ನಿವೃತ್ತರನ್ನ ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಿಗಳು ವಂಚಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ನಾವು ಮಾಡ್ತಕ್ಕಂಥ ಒಂದೊಂದು ಕಾರ್ಯಕ್ರಮನೂ ಕೂಡ ಜನಮನ್ನಣೆಯನ್ನ ಪಡಿತಾ ಇದೆ, ಜನಗಳ ಮನಸ್ಸಿಗೆ ಅದು ನಾಟ್ತಾ ಇದೆ. ಇದೆಲ್ಲ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಇವತ್ತಿನ ಒಂದು ಸಭೆಯಲ್ಲಿ ತಿಳಿಸ್ತಾ ಇದ್ದೇನೆ, ನೀವು 7,500 ಮತ್ತೆ ಸರ್ವೋಚ್ಚ ನ್ಯಾಯಾಲಯದ 2 ಪ್ರಮುಖ ತೀರ್ಪುಗಳೇನಿದಾವೆ ಅವನ್ನ ನೀವು ಇಂಪ್ಲಿಮೆಂಟ್ ಮಾಡ್ಲೇಬೇಕು. ನೀವು ಎಷ್ಟು ದಿವಸ ಅಂತ ತಳ್ತೀರಾ? ನಿಮಗೆ ಗೊತ್ತು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಇಡೀ ಜನತೆಗೆ ಗೊತ್ತಾಗಿದೆ, ಪೆನ್ಷನಿದಾರರಿಗೆ ಗೊತ್ತಾಗಿದೆ. ಎಷ್ಟು ನಿವೃತ್ತರ ಸಂಖ್ಯೆ ಕಡಿಮೆ ಆಗ್ಲಿ ಅಂತ ನೀವು ಕಾಯ್ತಾ ಇದ್ದೀರಾ. ನಿವೃತ್ತರು ಈ ಒಂದು ಇಹಲೋಕನ ತ್ಯಜಿಸ್ಲಿ ಅಂತ ಹೇಳಿ
ನೀವು ವಿಳಂಬ ನೀತಿ ಅನುಸರಿಸ್ತಾ ಇದ್ದೀರಾ. ಆದ್ರೆ ಇದಕ್ಕೆ ನಾವು ಅವಕಾಶ ಕೊಡಲ್ಲ. ನಾವು ನಮ್ಮ ಉಗ್ರ ಪ್ರತಿಭಟನೆಯನ್ನ ನಾವು ಮಾಡೇ ಮಾಡ್ತೀವಿ. ನಾವು ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ಕೂಡ ನಾವು ಹಿಂಜರಿ ಅಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾವು ನಮ್ಮ ಹೋರಾಟದಲ್ಲಿ ಖಂಡಿತವಾಗಿಯೂ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಘಂಟಾಘೋಷವಾಗಿ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ.